ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಮಾಡ್ತೀವಿ ಅಂತೇಳಿ 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಸೊ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಈಗ ಆರಂಭವಾಗಿದೆ. ಘಟನಾ ಸ್ಥಳಕ್ಕೆ ಈಗ ಡಿಸಿ ಜಗದೀಶ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಘಟನೆ ಹೇಗಾಯಿತು, ಯಾವ ಕಾರಣಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ನೋಟಿಸ್ ಅನ್ನು ನೀಡಿ ವಿಚಾರಣೆ ನಡೆಸಲಿದ್ದಾರೆ ಜಿಲ್ಲಾಧಿಕಾರಿ ಜಗದೀಶ್ ಅವರು. ಜೂನ್ 13ರಂದು 10 ಗಂಟೆಗೆ ದೂರು ಅಥವಾ ಸಾಕ್ಷ್ಯ ನೀಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 15 ದಿನಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನು ನೀಡಲಿದೆ ಈ ತನಿಖಾ ತಂಡ. ಇವತ್ತಿನಿಂದ ಈ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಹೋಗಿ ಎಲ್ಲಿ ಹೇಗಾಯಿತು, ಏನು ಎತ್ತ ಅನ್ನುವಂಥದ್ದೆಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ ಮೊಬೈಲ್ ಅವ್ರು ಹಿಂದೆ ಬನ್ನಿ ಸರ್, ಡಿಪಾರ್ಟ್ಮೆಂಟ್ ಅವ್ರು ಹಿಂಗೆ ಮಾಡಿದೆ. ರಂಜು ಘಟನೆಯನ್ನು ನೋಡಿದಂಥವ್ರು, ಘಟನೆಯಲ್ಲಿ ಬಾಧಿತರಾದಂಥವ್ರು ಯಾರೆಲ್ಲ ನಾನು ಹೇಳಿಕೆ ಕೊಡಬೇಕು ಅಂತ ಇಚ್ಛಿಸ್ತಾರೋ ಅವರೆಲ್ಲರಿಗೂ ಅವಕಾಶವನ್ನು ಮಾಡಿ. RCB ಮ್ಯಾನೇಜ್ಮೆಂಟ್ಗೂ ಸಹ ನೋಟಿಸ್ ಕೊಡ್ತಾ ಇದ್ವಿ. ನೋಟಿಸ್ ಎಲ್ಲರಿಗೂ ರೆಡಿ ಆಗ್ತಾ ಇದೆ, ಅವರಿಗೂ ನೋಟಿಸ್ ಕೊಡ್ತೀವಿ. ಇವತ್ತೇ ನೋಟಿಸ್ ಅಲ್ಲ, ಅದನ್ನೇ ತನಿಖೆ ಮಾಡ್ತಾ ಇರುವಂಥದ್ದು. ತನಿಖೆ ಮಾಡೋದು ಸರ್ಕಾರ ನಮಗೆ ತನಿಖೆ ವಹಿಸಿರೋದೇನೆ ಏನೆಲ್ಲ ಘಟನಾವಳಿಗಳು ಆಯಿತು, ಸೀರೀಸ್ ಆಫ್ ಘಟನಾವಳಿ ಏನೇನು ಆಗಿದೆ, ಅದರಿಂದ ಯಾವ ರೀತಿ ಸಾರ್ವಜನಿಕ ತೊಂದರೆ ಆಯಿತು, ಇದೆಲ್ಲವನ್ನ ನಾನು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ನಂತರ ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ. ಸರ್, ಇಲ್ಲಿ ಒಂದು ಆಡಳಿತಾತ್ಮಕ ವಿಚಾರ ಅಂದ್ರೆ ಟೆಕ್ನಿಕಲ್ ಪಾಯಿಂಟ್. ಇದುವರೆಗೆ ನಿನ್ನೆ ಏನು ಸಾವು ನೋವುಗಳಾದ್ರು ಒಂದೇ ಒಂದು FIR ಆಗಿಲ್ಲ, ಕೇವಲ ಎಲ್ಲದನ್ನು UDR ಮಾಡಿದ್ದಾರೆ. ಇದು ನಿಮಗೆ ಸರ್ಕಾರ ಎನ್ಕ್ವೈರಿ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿದೆ?